ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನೀವು ಚರಿತ್ತಿನ ಆಟ, ಊಟ, ಹಾಗೆಯೇ ಅವ್ನು ಮೊದಲನೇ ಸಲ ಇಟ್ಟಿದ್ದು ಅಂಬೆಗಾಲು, ಆ ಮೊಮೆಂಟ್ಸ್ನೆಲ್ಲ ನೀವು ನೋಡ್ಬೋದು. ಸೊ ತಡ ಮಾಡಿದೆ, ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ದಿಢೀರಂತ ಆಗೋವಂಥ ಪಲ್ಯ. ಕುಕ್ಕರಲ್ಲಿ ಮಾಡೋದು ಬೇಗನೆ ಆಗೋಗುತ್ತೆ, ಹಾಗೆ ಹೆಲ್ದಿ ಕೂಡ. ಇದಕ್ಕೆ ನಾನು ಎಣ್ಣೆಗೆ ಜೀರಿಗೆ ಹಾಕಿದ್ದೀನಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವಾಗಾದರೂ ಅದೇ ಥರ ತರಕಾರಿ ಪಲ್ಯ ಅಥವಾ ಸಾಗು ಈ ಟೈಪ್ ತಿಂದು ಬೋರ್ ಆದಾಗ ಈ ಥರ ಮಾಡ್ಕೊಂಡು ತಿಂದರೆ ಡಿಫ್ರೆಂಟಾಗಿ ಅನಿಸುತ್ತೆ. ಇದು ಆಲ್ಮೋಸ್ಟ್ ಟೇಸ್ಟು ಪಾವ್ ಭಾಜಿ ಥರನೇ ಇರುತ್ತೆ, ಬಟ್ ಪಾವ್ ಭಾಜಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಕುಕ್ಕರಲ್ಲಿ ಕ್ವಿಕ್ಕಾಗಿ ಮಾಡೋವಂಥದ್ದು. ಪಾವ್ ಭಾಜಿಗೆ ನಾವು ತರಕಾರಿನೆಲ್ಲ ಮೊದಲಿಗೆ ಬೇಯಿಸಿಟ್ಕೊಂಡು ಆಮೇಲೆ ಇದಕ್ಕೆ ಹಾಕ್ತೀವಿ. ನಾನು ಎಲ್ಲ ತರಕಾರಿನೂ ಇದಕ್ಕೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗಿದ ತಕ್ಷಣವೇ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು ಇದನ್ನು ಹಾಕ್ತಾಯಿದ್ದೀನಿ. ನೀವು ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು, ಗೋಬಿ ಕೂಡ ಹಾಕ್ಬೋದು. ಬದನೆಕಾಯಿ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ನಾನು ಎಲ್ಲನೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ 3 ಸಣ್ಣ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಚಾಪರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಟೊಮ್ಯಾಟೊ ಮಿಕ್ಸಿಗೆ ಕೂಡ ಹಾಕಿನೂ ಯೂಸ್ ಮಾಡ್ಬೋದು. ಈಗ ಫೈನಲಿ ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಿರೋದು MTR ಅವರ ಪಾವ್ ಭಾಜಿ ಮಸಾಲ. ಇದರಲ್ಲೇ ಧನಿಯಾ ಪುಡಿ, ಹಾಗೆ ಖಾರದ ಪುಡಿ, ಬೇರೆ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಇರುತ್ತೆ. ಸೊ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಯಾವುದು ಆ್ಯಡ್ ಮಾಡೋದೇ ಬೇಕಾಗಲ್ಲ. ಇದು ಚೆನ್ನಾಗಿ ನಿಮ್ಗೆ ಎಷ್ಟು ಫ್ಲೇವರ್ ಇಷ್ಟ ಆಗುತ್ತೋ ಅಷ್ಟು ಹಾಕಿದ್ರೆ ಆಯಿತು. ಈಗ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಫೈನಲಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ಚೂರು ಎಕ್ಸ್ಟ್ರಾ ಖಾರ ಬೇಕಂದರೆ ಖಾರದ ಪುಡಿ ಹಾಕ್ಕೋಬೋದು. ನಾನು ಒಂದೇ ಒಂದು ಚಮಚದಷ್ಟು ಹಾಕಿದ್ದೀನಿ, ಸ್ಪೈಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನೀವು ಮೈಲ್ಡ್ ಸ್ಪೈಸಿ ತಿನ್ನೋರಾಗಿದ್ದರೆ ಪಾವ್ ಭಾಜಿ ಮಸಾಲ ಪೌಡ್ರಲ್ಲಿರೋವಂಥ ಚಿಲ್ಲಿ ಪೌಡ್ರೇ ಸಾಕಾಗುತ್ತೆ. ಈಗ ಫೈನಲಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋಬೋದು. ತುಂಬ ನೀರು ಬೇಕಂದರೆ ಜಾಸ್ತಿ, ಇಲ್ಲಾಂದರೆ ಚಪಾತಿಗೆ ಬೇಕಂದರೆ ಸ್ವಲ್ಪ ಕಡಿಮೆ. ನಾನು ಚಪಾತಿಗೋಸ್ಕರ ಮಾಡ್ತಿರೋದ್ರಿಂದ ಮೀಡಿಯಮ್ ಆಗಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ ಜಸ್ಟ್ ಒಂದು ಮೀಡಿಯಮ್ ಫ್ಲೇಮಲ್ಲಿ 1 ವಿಸಿಲ್ ಹೊಡಿಸಿದ್ರೆ ಸಾಕು. ವೆಜಿಟೇಬಲ್ಸ್ ಎಲ್ಲ ಸಾಫ್ಟಾಗಿ ಹೋಗುತ್ತೆ. ಆಮೇಲೆ ಬೇಕಾದರೆ ನೀವು ಹಾಗೇನೂ ಇಡ್ಬೋದು, ಅಥವಾ ಮ್ಯಾಶರಲ್ಲಿ ಎಲ್ಲ ವೆಜಿಟೇಬಲ್ಸ್ನು ಮ್ಯಾಶ್ ಮಾಡಿ ಕೂಡ ತಿನ್ಬೋದು. ಮ್ಯಾಶ್ ಮಾಡಿದ್ರೆ ಏನಾಗುತ್ತೆ, ಆಲೂಗಡ್ಡೆ ಎಲ್ಲನೂ ಮಿಕ್ಸಾಗಿ ಚೆನ್ನಾಗೆ ಮ್ಯಾಶ್ ಆಗಿ ನಮ್ಮ ಗ್ರೇವಿಗೆ ಒಂದು ಥಿಕ್ನೆಸ್ ಕೊಡುತ್ತೆ. ನಾವು ಇದಕ್ಕೆ ಥಿಕ್ನೆಸ್ ಕೊಡೋಕ್ಕೆ ಅಂತ ಯಾವುದೇ ಕಡಲೆ ಹಿಟ್ಟು, ಕ್ಯಾಶ್ಯೂ ಪೇಸ್ಟು ಏನೂ ಹಾಕಿಲ್ಲ, ಆದರೂ ಕೂಡ ಇದಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿ ಕೊಡುತ್ತೆ ಆಲೂಗಡ್ಡೆಯಿಂದ. ನೀವು ಬಟಾಣಿ ಇದ್ದರೆ, ಹಸಿ ಬಟಾಣಿ ಇದ್ದರೂ ಹಾಕ್ಬೋದು, ಅಥವಾ ಒಣಗಿರೋ ಬಟಾಣಿನ ನೆನೆಸಿ ಬೇಯಿಸಿ ಕೂಡ ಆ್ಯಡ್ ಮಾಡ್ಬೋದು. ಸೊ ಈಗ ನಾನು ಇದನ್ನು ರಫಾಗಿ ಮ್ಯಾಶ್ ಮಾಡಿದ್ದೀನಿ. ಎಲ್ಲನೂ ತುಂಬ ನುಣ್ಣಗೆ ಮ್ಯಾಶ್ ಮಾಡಿಲ್ಲ, ಅಲ್ಲಲ್ಲಿ ವೆಜಿಟೇಬಲ್ಸ್ ಕೂಡ ಕಾಣ್ತಾ ಇದೆ. ಇದು ಪರ್ಫೆಕ್ಟಾಗಿದೆ. ಈಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಎಫೆಕ್ಟ್ ಬೇಕು ಅಂದರೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಒಳ್ಳೆ ಶೈನ್ ಬರುತ್ತೆ, ಹಾಗೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಇದಕ್ಕೆ ನಾನು ನಿಂಬೆಹಣ್ಣನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಒಂದು ಫ್ರೆಶ್ ಫ್ರೇಗ್ರೆನ್ಸ್ ಬರುತ್ತೆ, ಫ್ರೆಶ್ನೆಸ್ ಇರುತ್ತೆ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನೀವು ತಿನ್ನೋವಾಗ ಅಥವಾ ಸರ್ವ್ ಮಾಡೋವಾಗ ಹಸಿ ಈರುಳ್ಳಿನ ಕಟ್ ಮಾಡಿ ಮೇಲೆ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಚಪಾತೀಸ್ ಮಾಡಿಟ್ಟಿದ್ದೀನಿ. ಇದು ನಮ್ಮ ಬ್ರೇಕ್ಫಾಸ್ಟು. ಈಗ ಚರಿತ್ತಿನ ಬ್ರೇಕ್ಫಾಸ್ಟ್ ಏನು ಅಂತ ನೋಡೋಣ. ಚರಿತ್ತಿಗೆ ಆ್ಯಪಲ್ ಮತ್ತು ಪಿಯರ್ ಅಂದರೆ ತುಂಬ ಇಷ್ಟ. ಹಾಗೆ ಅದು ಹೆಲ್ತ್ ಕೂಡ ಒಳ್ಳೆಯದು, ಮತ್ತು ಮೋಷನ್ ಕೂಡ ಚೆನ್ನಾಗಾಗುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ, ಮಕ್ಕಳಿಗೆ ಈಸಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ಬಟ್ 9 ತಿಂಗಳವರೆಗೂ ನೀವು ಯಾವುದೇ ಹಣ್ಣು ಕೊಟ್ರು ಅಥವಾ ತರಕಾರಿ ಕೊಟ್ರು ಅದನ್ನು ಸ್ಟೀಮ್ ಮಾಡಿ ಪೇಸ್ಟ್ ಮಾಡಿನೇ ಕೊಡಬೇಕು. ಸೊ ಆ್ಯಪಲ್ ಮತ್ತು ಪಿಯರ್ ಕೂಡ ನಾನು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಸ್ಟೀಮ್ ಮಾಡಿ ಆಮೇಲೆ ಅದನ್ನು ಪ್ಯೂರೇ ಥರ ಪೇಸ್ಟ್ ಮಾಡಿಬಿಟ್ಟು ಅದನ್ನು ತಿನ್ನಿಸ್ತೀನಿ. ತುಂಬಾ ಎಂಜಾಯ್ ಮಾಡ್ತಾನೆ. ನೀವು ಪೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ, ಅಥವಾ ನಿಮ್ಮ ಮಗು ಏನಾನ 9 ತಿಂಗಳ ಮೇಲಿದ್ರೆ ಎಲ್ಲ ನೀವು ಸ್ಟೀಮ್ ಮಾಡಿ ಫೋರ್ಕಲ್ಲೇ ಮ್ಯಾಶ್ ಮಾಡಿ ಕೂಡ ತಿನ್ನಿಸ್ಬೋದು, ಅಥವಾ ಚಿಕ್ಕವನಾಗಿದ್ದರೆ ಪ್ಯೂರೇ ಮಾಡಿ ತಿನ್ನಿಸ್ಬೋದು. ಹಾಗೆಯೂ ಕೂಡ ಸ್ಪೂನಲ್ಲೇ ಸ್ಕ್ರೇಪ್ ಮಾಡಿ ಕೂಡ ತಿನ್ನಿಸ್ಬೋದು 9 ತಿಂಗಳ ಮೇಲಿರೋ ಮಗು ಆದರೆ.
ಈಗ ನಾನು ನಮ್ಮ ಹೆಲ್ಪರ್ ಬಂದಿದ್ದಾರೆ, ಸೊ ಅವರು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನು ಶೆಲ್ಫ್ಸಲ್ಲಿರುವಂಥ ಸಾಮಾನೆಲ್ಲ ತೆಗೆದಿಡ್ತಾ ಇದ್ದೀನಿ. ಸೊ ಅವರು ಶೆಲ್ಫ್ಸ್ ಎಲ್ಲ ಕ್ಲೀನ್ ಮಾಡ್ಕೋತಾರೆ. ನಮ್ಮ ಮನೆ ವಾರ್ಡ್ರೋಬ್, ಈ ಮನೆಗೆ ವಾರ್ಡ್ರೋಬ್ ಕೊಟ್ಟಿಲ್ಲ, ಈ ರೀತಿ ಶೆಲ್ಫ್ಸ್ ಕೊಟ್ಟಿದ್ದಾರೆ, ಓಪನ್ ಶೆಲ್ಫ್ಸು. ಸೊ ಇಲ್ಲಿ ನಾವೆಲ್ಲ ಸಾಮಾನು ಬಟ್ಟೆ ಜೋಡಿಸ್ಕೊಂಡಿರ್ತೀವಿ. ಸೊ ಬೇಗ ಧೂಳಾಗ್ತಾ ಇರುತ್ತೆ ಓಪನ್ ಇರೋದ್ರಿಂದ. ನಾನು ಆ್ಯಪಲ್ ಆಗಲಿ ಪಿಯರ್ ಆಗಲಿ ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಸ್ಟೀಮ್ ಮಾಡೋಕ್ಕಿಟ್ರೆ ಸಾಕು, ಸಾಫ್ಟ್ ಆಗಿಬಿಡುತ್ತೆ. ನಾನು ಹೇಗೆ ಬೌಲಲ್ಲಿ ಹಾಕಿ ಫ್ರೂಟ್ ಹಾಕಿ ಕೆಳಗಡೆ ನೀರು ಹಾಕಿದ್ನೋ, ಸ್ಟೀಮ್ ಆಗಿ ಕೆಲವೊಂದು ಸ್ವಲ್ಪ ಅಮೌಂಟ್ ಆಫ್ ನೀರು ಇದು ಬೌಲ್ ಒಳಗೆ ಬಂದಿರುತ್ತೆ. ಅದನ್ನು ನಾನು ಸೇರಿನೇ ಮಿಕ್ಸಿ ಮಾಡ್ಕೊತೀನಿ. ನೀವು ಫೋರ್ಕಲ್ಲಿ ಮ್ಯಾಶ್ ಮಾಡಿ ಕೂಡ ತಿನ್ನಿಸ್ಬೋದು ನಾನು ತೋರಿಸ್ದ ಹಾಗೆ. ಸೊ ಈ ರೀತಿ ನೀರು ಸಮೇತ ನಾನು ಮ್ಯಾಶ್ ಮಾಡೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ಕೂಡ ಈ ರೀತಿ ಇರುತ್ತೆ. ಮಕ್ಕಳಿಗೆ ಆದಷ್ಟು ವಾಟ್ರಿ ಕನ್ಸಿಸ್ಟೆನ್ಸಿ ಇದ್ದರೆ ಅವ್ರಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ನಮ್ಮ ಚರಿತ್ನ ಸ್ನಾನದ ರುಟೀನ್ನ ನೀವು ನೋಡ್ತಿರ್ಬೋದು. ಅವನಿಗೆ ವಾರಕ್ಕೆ 1 ಸತಿ ಅಥವಾ 2 ಸತಿ ಟೈಮ್ ಇದ್ದಾಗ ನಮಗೆ, ಅಥವಾ ಅವನಿಗೆ ಒಳ್ಳೆ ಮೂಡಲ್ಲಿದ್ದಾಗ, ಎಂಜಾಯ್ ಮಾಡಬೇಕು ಅಂತ ಇದ್ದಾಗ ಈ ರೀತಿ ಬಾತ್ ಟಬ್ಬಲ್ಲಿ ನೀರು ಹಾಕ್ಬಿಟ್ಟು ಅವನಿಗೆ ಆಟಾಡೋಕ್ಕೆ ಅಂತ ಕೂರಿಸ್ತೀವಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ತಾನೆ, ನೀರು ಪಟ ಅಂತ ಹೊಡಿತಾ ಇರ್ತಾನೆ. ಸೊ ಹಾಗೇ ಸ್ನಾನ ಮಾಡಿಸ್ಬಿಡ್ತೀವಿ ಅವನ. ಮಕ್ಕಳ ಸ್ಕಿನ್ನು ತುಂಬ ಡೆಲಿಕೇಟ್, ಹಾಗೆ ಸೆನ್ಸಿಟಿವು. ಅದು ಯೂಶ್ವಲಿ ಡ್ರೈನೆಸ್ಸು ಮತ್ತು ಸ್ಕಿನ್ ಇರಿಟೇಷನು, ಅಲರ್ಜೀಸು ಎಲ್ಲ ಆಗ್ತಾನೆ ಇರುತ್ತೆ ಸಣ್ಣ ಮಕ್ಕಳಿಗೆ. ಸೊ ಯೂಶ್ವಲಿ ನಾವು ನ್ಯಾಚುರಲ್ಲು ಟಾಕ್ಸಿನ್ ಫ್ರೀ ಪ್ರಾಡಕ್ಟ್ಸ್ನ ಹುಡುಕ್ತಾ ಇರ್ತೀವಿ. ಸೊ ಇವತ್ತು ನಾನು ಮಾಮಾಅರ್ತ್ ಅವರ ಮಿಲ್ಕಿ ಸಾಫ್ಟ್ ಬೇಬಿ ಬಾಡಿ ವಾಶ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಇರೋ ಮಿಲ್ಕ್ ಪ್ರೋಟೀನ್, ಓಟ್ ಮಿಲ್ಕ್ ಮತ್ತು ಕ್ಯಾಲೆಂಡುಲಾ ರಿಚ್ ಇನ್ ವಿಟಮಿನ್ ಎ ಆ್ಯಂಡ್ ಡಿ ನಮ್ಮ ಮಕ್ಕಳ ಸ್ಕಿನ್ನನ್ನು ಮಾಯಿಶ್ಚರೈಸ್ಡ್ ಆಗಿ ಇಡುತ್ತೆ, ಹಾಗೆಯೇ ತುಂಬ ಸಾಫ್ಟಾಗಿ ಕೂಡ ಇಡುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಕಂಪ್ಲೀಟ್ಲಿ ನ್ಯಾಚುರಲ್ ಮನೆಯಲ್ಲಿ ಸಿಗೋವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಸ್ನಾನ ಮಾಡಿಸ್ತಿದ್ರು. ಹಾಗೆಯೇ ಅಂಗಡಿಯಲ್ಲೂ ಕೂಡ ನ್ಯಾಚುರಲ್ ಪ್ರಾಡಕ್ಟ್ಸ್ ಅವೈಲೇಬಲ್ ಕೂಡ ಇರ್ತಿತ್ತು. ಈಗಂತೂ ಯಾವ ಪ್ರಾಡಕ್ಟ್ ತೊಗೊಳ್ಳೋದು ಅಂತ ತುಂಬ ಭಯ ಆಗ್ತಿರುತ್ತೆ, ಅದರಲ್ಲಿ ಏನೇನು ಹಾಕಿರ್ತಾರೆ ಅಂತ ಗೊತ್ತಾಗಲ್ಲ. ಮಾಮಾಅರ್ತ್ ಪ್ರಾಡಕ್ಟ್ಸು ಇಷ್ಟು ಪ್ಯೂರ್ ಮಿಲ್ಕಿಂದ ಎಲ್ಲ ಮಾಡಿರ್ತಾರೆ. ಹಾಗೆ ಪ್ರತಿಯೊಂದು ಪ್ರಾಡಕ್ಟಲ್ಲಿರೋ ಇಂಗ್ರೀಡಿಯೆಂಟ್ಸ್ ಕೂಡ ಒಳ್ಳೆ ಕ್ವಾಲಿಟಿದೇ ಯೂಸ್ ಮಾಡಿರ್ತಾರೆ. ಸೊ ಧೈರ್ಯವಾಗಿ ಯೂಸ್ ಮಾಡ್ಬೋದು. ಹಾಗೆಯೇ ಇದು ಈ ಕಣ್ಣಿಗೆಲ್ಲ ಹೋದರೆ ಮಗುಗೆ ಕಣ್ಣಲ್ಲಿ ನೀರು ಬರಲ್ವಾ, ಇರಿಟೇಟ್ ಆಗಲ್ವಾ ಅಂತ ಕೇಳ್ಬೋದು. ಇದು ಟಿಯರ್ ಫ್ರೀ ಫಾರ್ಮುಲಾ. ಇದು ಕಣ್ಣಿಗೆ ಹೋದರೂ ಕೂಡ ಕಣ್ಣಲ್ಲಿ ನೀರು ಬರಲ್ಲ, ಹಾಗೆ ಇರಿಟೇಟ್ ಆಗಲ್ಲ. ಕಣ್ಣು ಬಿಟ್ಕೊಂಡೇ ಇರ್ತಾರೆ, ಆದರೂ ಕೂಡ ಅವ್ನಿಗೇನೂ ಆಗೋದಿಲ್ಲ. ಸೊ ಮಾಮಾಅರ್ತ್ ಅವರು ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ ಹಾಗೆ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದ್ರಿಂದ ನಾನು ಚರಿತಿಗೆ ಇವ್ರ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಯೂಶ್ವಲಿ ಎಲ್ಲನೂ. ಇದ್ರ ಜೊತೆಗೆ ಇದೇ ಸೇಮ್ ರೇಂಜಲ್ಲಿ ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ ಫಾರ್ ಬೇಬೀಸ್ ಕೂಡ ಬರುತ್ತೆ. ಇದನ್ನು ಸ್ನಾನ ಆದಮೇಲೆ ಸ್ಕಿನ್ನಿಗೆಲ್ಲ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬಾ ಹೈಡ್ರೇಟೆಡ್ ಆಗಿರುತ್ತೆ, ಹಾಗೆ ಸಾಫ್ಟ್ ಆಗಿರುತ್ತೆ, ಮಾಯಿಶ್ಚರೈಸ್ಡ್ ಆಗಿರುತ್ತೆ. ಹೇಗೆ ಅಪ್ಲೈ ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಇಷ್ಟಲ್ಲೇ. ಹಾಗೆಯೇ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಿರ್ತೀನಿ ನಾನು. ಮಾಮಾಅರ್ತ್ ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೆ ಅವರು ನಿಮ್ಮ ಪ್ರತಿ ಆರ್ಡರ್ಗೆ ಒಂದು ಟ್ರೀನ ಲಿಂಕ್ ಮಾಡ್ತಾರೆ, ಹಾಗೆಯೇ ಆ ಲೊಕೇಶನ್ನ ಕೂಡ ನಿಮಗೆ ಮೇಲ್ ಮಾಡ್ತಾರೆ. ಇದರಿಂದ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಹಾಗೆ ಅವರು ರೀಸೆಂಟ್ಲಿ ಮಾಮಾಅರ್ತ್ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ. ನೀವು ಆ್ಯಂಡ್ರಾಯ್ಡ್ ಫೋನ್ಸ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಆ್ಯಪಲ್ ಫೋನ್ ಇದೆಲ್ಲದರಲ್ಲೂ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. ನಿಮಗೇನಾದರೂ ಡಿಸ್ಕೌಂಟ್ ಇದ್ದರೆ, ಸೇಲ್ ಇದ್ರೆಲ್ಲ ನೋಟಿಫಿಕೇಷನ್ ಬರುತ್ತಲ್ಲ, ಆ ಟೈಮಲ್ಲಿ ಶಾಪ್ ಮಾಡೋದ್ರಿಂದ ತುಂಬ ಹಣ ಕೂಡ ಉಳಿಸ್ಬೋದು. ಸೊ ನಿಮಗೆ ಇದು ಯೂಸ್ಫುಲ್ ಅನಿಸಿದ್ರೆ ನೀವು ಟ್ರೈ ಮಾಡ್ಬೋದು. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ಮಾಮಾಅರ್ತಲ್ಲಿ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಹಾಗೆಯೇ ಎಲ್ಲ ಮಾಮಾಅರ್ತ್ ಪ್ರಾಡಕ್ಟ್ಸು ನಿಮಗೆ ಮಾಮಾಅರ್ತ್, ಅಮೆಝಾನ್ ಮತ್ತು ಫಸ್ಟ್ ಕ್ರೈ, ನಾಯಕಾದಲ್ಲಿ ಕೂಡ ಸಿಗುತ್ತೆ. ನನ್ನ ಹೋದ ವ್ಲಾಗಲ್ಲಿ ನಾನು ಗಿವ್ ಅವೇನ ಅನೌನ್ಸ್ ಮಾಡಿದ್ದೆ. ಬಹಳಷ್ಟು ಜನ ಪಾರ್ಟಿಸಿಪೇಟ್ ಕೂಡ ಮಾಡಿದ್ರಿ. ಇವತ್ತು ಆ ಗಿವ್ ಅವೇ ವಿನ್ನರ್ ಅನೌನ್ಸ್ ಮಾಡೋ ಟೈಮ್ ಬಂದಿದೆ.
ಸೊ ಗಿವ್ ಅವೇ ಇಬ್ಬರು ವಿನ್ನರ್ಸ್ಗೆ ನಾನು ಮಾಮಾರ್ತ್ ಕಡೆಯಿಂದ ಗುಡೀಸ್ ಸಿಗುತ್ತೆ ಅಂತ ಹೇಳಿದ್ದೆ. ಸೊ ಆ 2 ವಿನ್ನರ್ಸ್ ಯಾರು ಅಂದರೆ ರೇಣುಕಾ ಕನಕಗಿರಿ ಅಂತ ಒಬ್ಬರು, ಹಾಗೆಯೇ ಇನ್ನೊಬ್ಬರು ಪ್ರಿಯಾಂಕಾ ಕೆ ಅಂತ. ನಿಮ್ಮ ಮನೆ ಬಾಗಿಲಿಗೆ ಮಾಮಾರ್ತ್ ಕಡೆಯಿಂದ ಗುಡೀಸ್ ಸಿಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪಾರ್ಟಿಸಿಪೇಟ್ ಇನ್ ಗಿವ್ ಅವೇ ಎಲ್ರಿಗೂ. ಸೊ ಈ 2 ಪ್ರಾಡಕ್ಟ್ಸಿನ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಇನ್ನಷ್ಟು ಗಿವ್ ಅವೇಸ್ ಬರ್ತಾ ಇರುತ್ತೆ, ಪಾರ್ಟಿಸಿಪೇಟ್ ಮಾಡ್ತಾಯಿರಿ, ಗೆಲ್ತಾಯಿರಿ. ಸೊ ಇವತ್ತು ಮೊದಲನೇ ಸಲ ಚರಿತ್ ಅಂಬೆಗಾಲಿಡ್ತಾ ಇದ್ದಾನೆ. ಸೊ ಆ ಮೂಮೆಂಟ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಚರಿತ್ಗೆ ಈಗ 8.5 ತಿಂಗಳು. ಸೊ 8 ತಿಂಗಳಾದಾಗಿಂದ ಟ್ರೈ ಮಾಡ್ತಾನೇ ಇದ್ದ. ಸೊ ಈಗ ಸಕ್ಸಸ್ಫುಲಿ ಅಂಬೆಗಾಲಿಡ್ತಾ ಇದ್ದಾನೆ. ಅಕಸ್ಮಾತ್ ನಿಮಗೂ ಕೂಡ ಇಷ್ಟೇ ವಯಸ್ಸಿನ ಮಗು ಇದ್ದು ಇನ್ನೂ ಅಂಬೆಗಾಲಿಡ್ತಿಲ್ಲ ಅಂತ ಅಂದರೆ ನೀವೇನು ಟೆನ್ಷನ್ ತೊಗೋಬೇಕಾಗಿಲ್ಲ. ನಿಧಾನವಾಗಿ ಇಟ್ಟೇ ಇಡ್ತಾರೆ. ಕೆಲವರು ಅಂಬೆಗಾಲೇ ಇಡ್ದಲೇ ಡೈರೆಕ್ಟಾಗಿ ಒಂದೇ ಸಲ ಎದ್ದು ನಿಲ್ತಾರೆ, ಹಾಗೆ ನಡೆಯೋಕ್ಕೆ ಶುರು ಮಾಡ್ತಾರೆ. ಅಂಬೆಗಾಲು ಇಡಲೇಬೇಕು ಅಂತ ಕೂಡ ಏನೂ ರೂಲ್ಸ್ ಇಲ್ಲ. ಅದಕ್ಕೋಸ್ಕರ ನೀವು ಟೆನ್ಷನ್ ಆಗಿ ಡಾಕ್ಟ್ರನ್ನೆಲ್ಲ ಕನ್ಸಲ್ಟ್ ಮಾಡೋದೇನು ಬೇಕಾಗಲ್ಲ. ಈವನ್ ಡಾಕ್ಟರ್ ಹೇಳೋ ಪ್ರಕಾರ 1.5 ವರ್ಷದವರೆಗೂ ಮಕ್ಕಳು ನಡೆಯೋದನ್ನು ಕಲಿತಾ ಇರ್ತಾರೆ. 1.5 ವರ್ಷ ಆದಮೇಲೂ ನಡೀತಾ ಇಲ್ಲ ಅಂತ ಅಂದರೆ ಅಷ್ಟೇ ಡಾಕ್ಟ್ರ್ ಹತ್ರ ಹೋಗಬೇಕು. ಅಂಬೆಗಾಲು ಹಿಡದೇ ಇರೋದು ಪ್ರಾಬ್ಲಮ್ಮೇ ಅಲ್ಲ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮಗುನ ಇನ್ನೊಬ್ಬರ ಮಗು ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಗುದೇ ಯುನೀಕ್ ಆಗಿರೋವಂಥ ಕ್ವಾಲಿಟೀಸ್ ಇರುತ್ತೆ. ಯಾವಾಗಲೂ ಎಲ್ಲ ಮಗುನೂ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮ್ಮ ಮಗುವಿನ ಆ್ಯಕ್ಟಿವಿಟೀಸ್ನ ನೋಡಿ ನೀವು ಎಂಜಾಯ್ ಮಾಡ್ತಾ ಇರ್ತೀರ, ಅದೇ ಕರೆಕ್ಟು. ಸೊ ಕ್ಲೀನಾಗಿರೋ ಶೆಲ್ಫ್ಸಲ್ಲಿ ಆದಷ್ಟು ಟೈಮ್ ಸಿಕ್ಕಾಗೆಲ್ಲ ಇಷ್ಟು ಜೋಡಿಸಿಟ್ಟಿದ್ದೀನಿ. ಮಗು ಬಟ್ಟೆಗಳು, ಹಾಗೆ ನನ್ನ ಬಟ್ಟೆ, ಕಾರ್ತಿಕ್ ಬಟ್ಟೆ, ಅದ್ರ ಜೊತೆಗೇ ಇನ್ನಷ್ಟು ಸಾಮಾನುಗಳನ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ಬಹಳಷ್ಟು ಜನ ಕೇಳ್ತಿರ್ತೀರ ಆ ವ್ಲಾಗ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ನೀಟಾಗಿ ಜೋಡಿಸಿಡೋದು, ಬಹಳ ದಿನ ಹೀಗೆ ಇರೋ ಥರ ಬಟ್ಟೆ ತೊಗೊಂಡ್ರೂ ಕೂಡ ಬೇರೆ ಬಟ್ಟೆ ಎಲ್ಲ ಸ್ಟ್ಯಾಕಲ್ಲಿರೋ ಬಟ್ಟೆಗಳು ಹಾಳಾಗ್ದಲ್ಲೇ ಹಾಗೆ ನೀಟಾಗಿ ಕಾಣೋ ಥರ ಅಂತ. ಬಟ್ ಬಟ್ಟೆ ಫೋಲ್ಡಿಂಗ್ ವಿಡಿಯೋ ತುಂಬಾ ಬೋರಿಂಗ್ ಅನಿಸ್ಬೋದು ಕೆಲವ್ರಿಗೆ, ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ. ನಿಮ್ಗಿನ್ನೂ ಬೇಕು ಅಂದರೆ ನಂಗೆ ತುಂಬಾ ಕಮೆಂಟ್ಸ್ ಬಂದರೆ ಯಾವ ರೀತಿ ಬಟ್ಟೆಗಳನ್ನ ನೀಟಾಗಿ ಕಾಣೋ ಥರ ಜೋಡಿಸಿಡೋದು ಅಂತ, ಅದ್ರ ಬಗ್ಗೆನೇ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಸೊ ಈ ವಿಡಿಯೋ ಇಷ್ಟೇ.
ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಟೈಮ್ ಸಿಕ್ಕಾಗ ಆದಷ್ಟು ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಡಿಲೇ ಆದ್ರೂ ನೀವು ಅಡ್ಜಸ್ಟ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.